ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಏನು ಪಟ್ಟು ಹಿಡಿದಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ರಾಜೀನಾಮೆ ಕೋರಿ ಬಿಜೆಪಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಇಂದಿನಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದೆ ಬಿಜೆಪಿ. ಚಿಕ್ಕಮಗಳೂರಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದೆ ಬಿಜೆಪಿ. ಆಜಾದ್ ಪಾರ್ಕ್ನಲ್ಲಿ ಇಂದು ಮಧ್ಯಾಹ್ನ 12ಕ್ಕೆ ಪ್ರೊಟೆಸ್ಟ್ ಇದೆ. ಮೊದಲ ದಿನವಾದ ಇಂದು ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಇದೆ. ಬಳಿಕ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸುವ ಕೆಲಸವನ್ನ ಬಿಜೆಪಿಯಿಂದ ಮಾಡೋದಕ್ಕೆ ಹೊರಟಿದೆ. ಎಸ್ ವೀಕ್ಷಕರೇ ನೋಡಿ, ಭಾರಿ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ. ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಏನು ಹಗರಣ ಆಯಿತು, ಬಿ ನಾಗೇಂದ್ರ ಅವರ ಖಾತೆಯಲ್ಲಿ, ವಾಲ್ಮೀಕಿ ನಿಗಮ ಖಾತೆಯಲ್ಲಿ, ಅಂದ್ರೆ ಆ ನಿಗಮ ಆ ಖಾತೆಗೆ ಬರುತ್ತೆ. ಅವ್ರಿಗೆ ಯಾವ ಖಾತೆ ಕೊಟ್ಟಿತ್ತು ಅದೇ ಖಾತೆಗೆ ಬರೋದ್ರಿಂದ 197 ಕೋಟಿ ರೂಪಾಯಿ ಹಗರಣ. ಅದರಲ್ಲಿ 16ರಿಂದ 20 ಅಕೌಂಟ್ಗಳಿಗೆ 97 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಕೂಡ ಇದೆ. 97ರಿಂದ 90 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ನಾಗೇಂದ್ರ ಅವರ ಪ್ರಭಾವದಿಂದ ಆ ಕೆಲಸವನ್ನ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಬೇರೆ ಅಕೌಂಟ್ಗೂ, ಈಗ ಒಂದು ಅಕೌಂಟ್ ಇರುತ್ತಲ್ಲ ಒಂದು ಬ್ಯಾಂಕ್ನಲ್ಲಿ, ಆ ಬ್ಯಾಂಕ್ನಿಂದ ಅವರಿಗೆ ಯಾವ ಬ್ಯಾಂಕ್ ಹೆಲ್ಪ್ ಮಾಡುತ್ತೋ, ಅವರಿಗೆ ದುಡ್ಡು ಹೊಡೆಯೋದಕ್ಕೆ ಯಾವ ಬ್ಯಾಂಕಿಂದ ಸುಲಭ ಆಗುತ್ತೋ ಆ ಬ್ಯಾಂಕ್ಗೆ ಆ ಅಮೌಂಟನ್ನು ವರ್ಗಾವಣೆ ಮಾಡಿಸಿದ್ರಂತೆ. ಅದಾದ ಮೇಲೆ 16ರಿಂದ 20 ಅಥವಾ ಅದಕ್ಕೆ ಹೆಚ್ಚಿನ ಅಕೌಂಟ್ಗಳಲ್ಲಿ 20 ಕೋಟಿ, 30 ಕೋಟಿ, 50 ಕೋಟಿ ಈ ರೀತಿ ವರ್ಗಾವಣೆ ಮಾಡಿಸ್ಕೊಂಡಿದ್ರಂತೆ. ಅದಕ್ಕೆ ಬೇಕಾದಂತೆ ಆ ದುಡ್ಡಲ್ಲಿ ಕಾರುಗಳು, ಮತ್ತೊಂದು ಬಿ ನಾಗೇಂದ್ರ ಅವರಿಗೆ ಬೇಕಾಗಿರತಕ್ಕಂಥ ಏನೇನು ಬೇಕೋ ಅವೆಲ್ಲವನ್ನು ಖರೀದಿ ಮಾಡಿದ್ರು ಅನ್ನುವಂಥದ್ದು ಕೂಡ CBI ತನಿಖೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಆ ಒಂದು ಹಗರಣದ ಆರೋಪವನ್ನು ಹೊತ್ತಿರತಕ್ಕಂಥ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟನ್ನು ಹಿಡಿದು ಕೂತಿದೆ. 2023-24 ಸಮಯದಲ್ಲಿ ಈ ಒಂದು ಹಗರಣ ಬೆಳಕಿಗೆ ಬರುತ್ತೆ. ಆವಾಗ ರಾಜೀನಾಮೆಯನ್ನು ಕೊಡ್ತಾರೆ. ಮತ್ತೆ ಸಂಪುಟ ರೀಶಫಲ್ ಯಾವಾಗ ಆಯಿತು, ಹೊಸ ಸಚಿವರು ಯಾವಾಗ DK ಸಂಪುಟಕ್ಕೆ ಬಂದರು, ಆವಾಗ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಇದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಜೆಪಿ ಅವರಿಂದ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಏನು ಕರ್ನಾಟಕ ಜನಕ್ಕೆ ಸಂದೇಶವನ್ನು ಕೊಡ್ತೀರಿ? ಒಬ್ಬರು ಹಗರಣ ಮಾಡಿದ್ದಾರೆ, ಭ್ರಷ್ಟಾಚಾರ ಆಗಿದೆ, ಅದು ಇನ್ನೂ ಆರೋಪ ಅಲ್ಲಿ ತನಿಖೆ ನಡೀತಾ ಇದೆ, ಅದರಿಂದ ಇನ್ನೂ ಆಚರಣೆ ಬಂದಿಲ್ಲ. ಅಷ್ಟರಲ್ಲಿ ನೀವು ಮತ್ತೆ ಒಂದು ಖಾತೆಯನ್ನು ಅವ್ರಿಗೆ ಕೊಡ್ತೀರಿ ಅಂತ ಹೇಳಿದ್ರೆ ಅವರು ಈ ಖಾತೆಯನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾರಾ? ಇವೆಲ್ಲ ಪ್ರಶ್ನೆಯನ್ನ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ಎಲ್ಲ ಪ್ರಶ್ನೆಯನ್ನ ಮುಂದಿಟ್ಟು ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಎಸ್ ವೀಕ್ಷಕರೇ, ಈಗ ಬಿಜೆಪಿಯಿಂದ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ. ಪ್ರತಿಭಟನೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಇವತ್ತು ಪ್ರತಿಭಟನೆ ಇದೆ ಬಿಜೆಪಿ ವತಿಯಿಂದ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದು.